Hey guys, welcome back to my channel Spurti Vlogs. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಹೆಂಗೆ ಆಚರಿಸ್ತೀವಿ ಅನ್ನೋದನ್ನ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಪ್ರಿಪರೇಷನ್ಸ್ ಎಲ್ಲ ಜಾಸ್ತಿ ಇರುತ್ತಲ್ಲ. ಇನ್ಫ್ಯಾಕ್ಟ್ ನಾವು ಎಲ್ಲ ಹಬ್ಬಕ್ಕೂ ಒಂದಿನ ಮುಂಚೆನೇ ಎಲ್ಲ ಪ್ರಿಪೇರ್ ಎಲ್ಲ ಮಾಡಿ ಇಟ್ಕೊಂಡಿರ್ತೀವಿ. ಬಟ್ ನಾವು ಸ್ಟೇಕೇಶನ್ಗಂತ ಹೋಗಿರೋದ್ರಿಂದ ಏನು ಮಾಡ್ಕೊಳಕ್ಕಾಗಿಲ್ಲ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಎಲ್ಲ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಎಲ್ಲರೂ ಎಣ್ಣೆಲ್ಲ ಹಚ್ಕೊಂಡು ಎಲ್ಲರೂ ಸ್ನಾನ ಮಾಡ್ತಾಯಿದ್ದಾರೆ. ಆ್ಯಂಡ್ ನಾನು ಫಸ್ಟ್ ಬೆಳಗ್ಗೆನೇ ಎದ್ಬಿಟ್ಟು ಫುಲ್ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕ್ಕೊಂಡು ಅದು 3 ಥರ 4 ಥರ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡು ಶೀಗೆಕಾಯಲ್ಲೆಲ್ಲ ಸ್ನಾನ ಮಾಡಬೇಕು. ಸೊ ಅದು ವರ್ಷಕ್ಕೆ 1 ಟೈಮ್ ಮಾಡ್ತೀವಲ್ಲ ಈ ಹಬ್ಬಕ್ಕೆ, ಆಮೇಲೆ ದೀಪಾವಳಿ ಅನಿಸುತ್ತೆ. ಸೊ ಅದೆರಡಕ್ಕೂ ಮಾಡ್ತೀವಿ. ಅದಾದಮೇಲೆ ಇವಾಗ ಇದು ದೇವ್ರ ಮನೇಲಿ ಒಂದು ಕಡೆ ಫುಲ್ ಎಲ್ಲ ರೆಡಿ ಆಗ್ತಾಯಿದೆ. ಆ್ಯಂಡ್ ಅಡುಗೆ ಮನೇಲಿ ಆಬ್ವಿಯಸ್ಲಿ ನಂದು ಅಡುಗೆ ಮನೆ. ಸೊ ಇಲ್ಲಿ ಇವತ್ತು ಸ್ಪೆಷಲ್ಸ್ ಏನೇನು ಅಂತಂದರೆ ಫಸ್ಟ್ ಮಸಾಲೆ ಚಿತ್ರಾನ್ನ, ಅದಾದಮೇಲೆ ಒಬ್ಬಟ್ಟು ಆ್ಯಸ್ ಯೂಶ್ವಲ್, ಅದಾದಮೇಲೆ ತುಪ್ಪ ಇರುತ್ತೆ, ಆಮೇಲೆ ಒಬ್ಬಟ್ಟು ಸಾರು, ಅದಾದಮೇಲೆ ವಡೆ, 2 ಥರದ ವಡೆ, ಒಂದು ಉದ್ದಿನ ವಡೆ, ಇನ್ನೊಂದು ಬಂದ್ಬಿಟ್ಟು ಹಬ್ಬದ ದಿನ ಇನ್ನೊಂದು ಬಂದ್ಬಿಟ್ಟು ಬೇಳೆ ವಡೆ, ಮಸಾಲೆ ವಡೆ ಅಂತಾರಲ್ಲ ಅದು. ಸೊ ಇವಾಗ ಅದೆಲ್ಲ ಮಾಡಬೇಕು. ಆ್ಯಂಡ್ ಇಷ್ಟೆಲ್ಲ ಮಾಡೋದನ್ನ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ನ್ಯೂ ಡ್ರೆಸ್. ನಮ್ಮ ಮಮ್ಮಿ ಡ್ಯಾಡಿ ತೊಗೊಂಬಂದಿತ್ತು. ಫುಲ್ ಎಲ್ಲ ಕ್ಲೋಸ್ ತರ್ತಾರೆ, ಅಂದರೆ ಕ್ಲೋಸ್ ಕಂಪ್ಲೇಂಟಿಂಗ್ ಅಲ್ಲ, ಈ ಸಮ್ಮರ್ಗೆ ನಾನು ಹೇಳ್ತಾ ಇರೋದು. ಆ್ಯಂಡ್ ಚೆನ್ನಾಗಿದೆ. ಓಕೆ, ಸೊ ಇವಾಗ ಫಸ್ಟ್ ಇದನ್ನು ಹಾಕ್ಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಅದಾದಮೇಲೆ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಯುಗಾದಿ ಹಬ್ಬಕ್ಕೆಲ್ಲ ಚೆನ್ನಾಗಿ ರೆಡಿ ಆಗ್ತೀನಿ. ಬಿಕಾಸ್ ನನಗೆ ಯುಗಾದಿ ಹಬ್ಬ, ದಸರಾ ಹಬ್ಬ, ದೀಪಾವಳಿ ಹಬ್ಬ ಅಂದರೆ ಈ ಹಬ್ಬಗಳೆಲ್ಲ ನಂಗೆ ಜಾಸ್ತಿ ಫೇವ್ರೆಟ್ ಬೇರೆ ಹಬ್ಬಗಳಿಗಿಂತ. ಅದಕ್ಕೋಸ್ಕರ ಸೊ without any further delay, let's get started. ಯಶಿಕಾ ಹಂಗೆ ಹೇಳ್ತಾರೆ. ಯಶಿಕಾ ಅಡುಗೆ ಮನೆ ಇನ್ನೂ ಏನು ಮೆಸ್ಸಿ ಆಗಿಲ್ಲ, ಅದಕ್ಕೆ ಫುಲ್ಲು ಚೆನ್ನಾಗಿ ಎಲ್ಲ ಕಡೆ ವಿಡಿಯೋ ಮಾಡ್ತಾ ಇದ್ದೀನಿ. ಅಡುಗೆ ಮನೆ ಏನಾದರೂ ಮೆಸ್ಸಿ ಆದರೆ ಅಷ್ಟೇ ನಮ್ಮ ಮಮ್ಮಿ ಆಮೇಲೆ ಬರ್ತಾರೆ, ಅದು ಮಾಡಿದ್ಯಾ ಇದಂಗೆ ಮಾಡಿದ್ಯಾ ವಿಡಿಯೋ ಲಿಂಕ್ ತೋರಿಸಿದ್ಯಾ ಅಂದ್ಕೊಂಡು. ಸೊ ಈಗ ಫಸ್ಟ್ ಸ್ಟಾರ್ಟ್ ಮಾಡೋದು ಬ್ರೇಕ್ಫಾಸ್ಟ್ ಚಿತ್ರಾನ್ನ ಮಾಡಬೇಕಲ್ಲ. ಇನ್ನೂ ಯಾರೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಏನಿಲ್ಲ. ಟೈಮು 10 ಗಂಟೆ ಆಗಿದೆ. 10 ಗಂಟೆ. ನಂಗೆ ಮಸಾಲೆ ಚಿತ್ರಾನ್ನ ಅಂದರೆ ಇಷ್ಟ. ಇಲ್ಲಾಂದರೆ ನಾರ್ಮಲಾಗಿ ಟೊಮೆಟೊ ಎಲ್ಲ ಹಾಕಿ ಮಾಡ್ತಾರಲ್ಲ ಆ ಚಿತ್ರಾನ್ನ ಇಷ್ಟ. ಅದಾದಮೇಲೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತಾರಲ್ಲ ಆ ಥರ ಚಿತ್ರಾನ್ನ ಇಷ್ಟ. ಪ್ಲೇನ್ ಬೇಸಿಕ್ ಚಿತ್ರಾನ್ನ ನಂಗೆ ಇಷ್ಟ. ಆಮೇಲೆ ಲೆಫ್ಟ್ ಓವರ್ ರೈಸಲ್ಲಿ ಚಿತ್ರಾನ್ನ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದಂತೂ ನಂಗೆ ಇಷ್ಟನೇ ಆಗಲ್ಲ. ಅದೇನೋ ಒಂಥರ ಇರುತ್ತೆ. ಬಟ್ ಬಿಸಿ ಅನ್ನ ಹಾಕಿ ಬಿಸಿ ಗೊಜ್ಜೆಲ್ಲ ಕಲಿಸ್ಕೊಂಡು ಫುಲ್ ಉಪ್ಪಿನಕಾಯಿ, ತುಪ್ಪ, ಅದಾದಮೇಲೆ ಮೊಸರು ಎಲ್ಲ ಹಾಕೊಂಡು ತಿಂದರೆ ಚೆನ್ನಾಗಿ. ಒಗ್ಗರಣೆಗೆ ನನಗೆ ಕಡಲೆಬೇಳೆ, ಉದ್ದಿನಬೇಳೆ, ಬೇಳೆ ಎಲ್ಲ ಹಾಕಿ ಮಾಡೋಕ್ಕೆ ಇಷ್ಟ. ಬಟ್ ನಂಗೆ ಪೀನಟ್ ಇಷ್ಟ ಆಗಲ್ಲ. ನಂಗೆ ಪೀನಟ್ ಇಷ್ಟ ಆಗಲ್ಲ ಅಂದರೆ ಕೂಡ ಹಾಕ್ತೀನಿ, ಯಾಕಂದರೆ ನಮ್ಮ ಮನೇಲಿ ನಮ್ಮ ಡ್ಯಾಡಿಗೆ ಇಷ್ಟ. ಸೊ ಇಷ್ಟು ಪೀನಟ್. ಸೊ ರೀಸೆಂಟಾಗಿ ಒಂದು ಕಮೆಂಟ್ ಓದಿದ್ದೆ, ನೀವು ಏಪ್ರಾನ್ ಎಲ್ಲ ಹಾಕೊಂಡು ಅಡುಗೆ ಮಾಡಲ್ಲ ಅಂತ. ನನ್ನ ಹತ್ರ ಏಪ್ರಾನ್ ಕಲೆಕ್ಷನ್ನೇ ಇದೆ. ನನಗೆ ಫುಲ್ ಇಂಟ್ರೆಸ್ಟ್ ಇತ್ತಲ್ಲ ಏಪ್ರಾನ್ ಅಂತೆಲ್ಲ. ಸೊ ಅದಕ್ಕೆ ಐ ಹ್ಯಾವ್ ಮೆನಿ ಏಪ್ರಾನ್ಸ್. ಬಟ್ ನಾನು ಹಾಕೊಳಲ್ಲ, ಯಾಕಂದರೆ ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಯಾವಾಗೂ ನಾನು ಅಡುಗೆ ಮನೇಲಿ ಇರ್ತೀನಿ ಅಥವಾ ಯಾವಾಗಾದರೂ ಏನಾದರೂ ಮಾಡಬೇಕು ಅಂತ ಬಂದಾಗ ಪ್ರತಿ ಟೈಮ್ ಏಪ್ರಾನ್ ಹಾಕೊಂಡು ಬಂದು ಮಾಡೋಕ್ಕಾಗಲ್ವಲ್ಲ. ಇಫ್ ಯು ಗಿವ್ ಮಿ ದಟ್ ವೈಟ್ ಡ್ರೆಸ್ ಚಾಲೆಂಜ್, ಫುಲ್ ವೈಟ್ ಕ್ಲಾತ್ಸ್ ಹಾಕೊಂಡು ಮಾಡಬೇಕು ಅಂದರೆ, ಬಟ್ ಏನೂ ಆಗಿರಬಾರ್ದು ಅಂತ ಇರುತ್ತಲ್ಲ. ಸೊ ಆ ಥರ ಚಾಲೆಂಜ್ನ ನಾನು ಆಕ್ಸೆಪ್ಟ್ ಮಾಡ್ಬೋದು. ಬಿಕಾಸ್ ನನಗದು ಅಭ್ಯಾಸ ಆಗಿಬಿಟ್ಟಿದೆ. ನಾನು ಏನು ಎದುರಿಸ್ಕೊಳೋದು ಅಥವಾ ಏನಾದರೂ ಬೀಳಿಸ್ಕೊಳೋದು ಆ ಥರ ಎಲ್ಲ ಯಾವತ್ತೂ ಏನೂ ಆಗಿಲ್ಲ. ಸೊ ಅದಕ್ಕೆ ಐ ಆಮ್ ಯೂಸ್ ಟು ಇಟ್. ನಮ್ಮ ಮನೇಲಿ ಯೂಶ್ವಲಿ ಮಾಡಲ್ಲ ನಾವು ಚಿತ್ರಾನ್ನ, ತುಂಬ ರೇರ್. ಯಾವಾಗೋ ಹಬ್ಬದ ಟೈಮಲ್ಲಿ ಒಂದೊಂದು ಟೈಮ್ ಅಥವಾ ನೈಟ್ ಏನಾದರೂ ರೈಸ್ ತಿನ್ನಬೇಕು ಅಂತ ಅನಿಸ್ದಾಗ, ಅದು ವೆಜ್ ಡೇಸ್ ಆಗಿದ್ದಾಗ ಅಷ್ಟೇ.
ಮತ್ತು ಹೊರಗಡೆ ಎಲ್ಲರೂ ಎಣ್ಣೆ ಎಲ್ಲ ಹಚ್ಕೊತಿದ್ರಲ್ಲ, ಸೊ ಅವ್ರಿಗೆ ಪಪಾಯ ಜ್ಯೂಸನ್ನ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಈ ಪಪಾಯ ಜ್ಯೂಸ್ ಹಾಗೆ ಪಪಾಯ ಕಟ್ ಮಾಡಿ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಒಂದು 2 to 3 hours ಆ ಥರ ಫ್ರಿಜ್ಜಲ್ಲಿ ಇಡಬೇಕು. ಸೊ ಆಗ ಕೂಲಾಗಿರುತ್ತೆ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಶುಗರ್ ಹಾಕ್ತೀನಿ ನಾನು, ಇಲ್ಲಾಂದರೆ ಹಂಗೆ ಮಾಡ್ಬೋದು. ಸೊ ಆ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಕುಡಿಯೋಲ್ಲ, ಬಟ್ ನಮ್ಮ ಮನೇಲಿ ಎಲ್ಲರೂ ಕುಡಿತಾರೆ, ನಮ್ಮ ಡ್ಯಾಡಿ, ಸೋನು, ಪಾಪು ಎಲ್ಲರೂ. ಸೊ ಅದಾದಮೇಲೆ ಇಲ್ಲಿ ಚಿತ್ರಾನ್ನಾಗೆ ಮಾವಿನಕಾಯಿ ಅವಾಗ ತಾನೇ ಫ್ರೆಶ್ಶಾಗಿ ಕಿತ್ಕೊಂಬಂದರು ಅಂಕಲ್. ಸೊ ಸರಿ ಇನ್ನೇನು ಮಸಾಲೆ ಎಲ್ಲ ಹಾಕಿದ್ದೀನಿ, ಲಾಸ್ಟಲ್ಲಿ ಒಂದು ಸ್ವಲ್ಪ ತುರಿದ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕಿದೆ. ಆ್ಯಂಡ್ ಇಲ್ಲಿ ಬೆಲ್ಲ ಚಚ್ತಾ ಇದ್ದೀನಿ ಒಬ್ಬಟ್ಟು ಹೂರ್ಣಕ್ಕೆ. ಸೊ ನಂಗೆ ಯಾರ ಮೇಲಾದರೂ ಕೋಪ ಇದ್ದರೆ ಈ ಥರ ಏನಾದರೂ ಚಚ್ಚೋಕ್ಕೆ ಚೆನ್ನಾಗಿ ತೀರಿಸ್ಕೊಂಬಿಡ್ತೀನಿ, ಬಿಕಾಸ್ ಅವ್ರನ್ನ ಚಚ್ಚೋಕ್ಕಾಗಲ್ಲಲ್ಲ, ಎಲ್ಲೆಲ್ಲೋ ಇಡ್ತಾರೆ. ಸೊ ಅದಕ್ಕೆ ಫುಲ್ ಚೆನ್ನಾಗಿ ಬೆಲ್ಲನ ಚಚ್ಬಿಟ್ಟು ಕೋಪ ಎಲ್ಲ ತೀರಿಸ್ಕೊತೀನಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಬೇಳೆ ಬೇಯೋಕ್ಕೆ ಆಲ್ರೆಡಿ ಇಟ್ಟಿದ್ದೆ. ಸೊ ಬೇಳೆಯಲ್ಲಿರೋ ನೀರೆಲ್ಲ ಬಸಿದ್ಬಿಟ್ಟು ಅದನ್ನು ಒಬ್ಬಟ್ಟು ರಸ ಮಾಡೋಣ ಅಂತ ಇಟ್ಟಿಟ್ಟೆ. ಅದಾದಮೇಲೆ ಇಲ್ಲಿ ಆ ಬೇಳೆಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಇದು ಬೆಲ್ಲ ಹಾಕಿ, ಅದಾದಮೇಲೆ ನಾನು ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ತಾರೆ ಎಲ್ಲರೂ, ಅಂದರೆ ಕಾಯಿನ ನನಗೆ ರುಬ್ಬಿಟ್ಟು ಒಂದು ರೌಂಡು ಹಂಗೆ ಕೋರ್ಸಾಗಿ ಹಾಕೋಕ್ಕೆ ಇಷ್ಟ. ಮತ್ತು 1-2 ಏಲಕ್ಕಿ ಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದು ಕನ್ಸಿಸ್ಟೆನ್ಸಿ ಪ್ರಾಪರಾಗಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಬಿಟ್ಟು ಬೆಲ್ಲ ಎಲ್ಲ ಕರಗಿ ಗಟ್ಟಿ ಆದಮೇಲೆ ಒಂದು ಪ್ಲೇಟಲ್ಲಿ ಹಾರಕ್ಕೆ ಇಟ್ಬಿಡ್ತೀನಿ. ಅದಾದಮೇಲೆ ರುಬ್ಬ್ರೆ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಅದು ಆರ್ತಾ ಇರೋಂಗೆ ನಾನು ಚಿರೋಟಿ ರವೆ ಬರುತ್ತಲ್ಲ ಅದನ್ನು ಸ್ವಲ್ಪ ನೆನೆಸಿಟ್ಟಿದ್ದೆ, 1 ಬೌಲ್ ಆಗೋಷ್ಟು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಅದಾದಮೇಲೆ ಉಪ್ಪು ಹಾಕ್ತೀನಿ ನಾನು ರುಚಿಗೆ. ಸ್ವಲ್ಪನಾದರೂ ಉಪ್ಪಿರಬೇಕು, ಯಾವುದೇ ಸ್ವೀಟ್ ಆಗಲಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೇ ಅದೇನೋ ಟೇಸ್ಟ್ ನನಗೆ ಇಷ್ಟ ಆಗೋದು. ಸೊ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಾದಮೇಲೆ ಇಲ್ಲಿ ಮೈದಾ ಹಾಕ್ಬಿಟ್ಟು ಚೆನ್ನಾಗಿ ಡೋ ಮಾಡ್ಕೊತಿದ್ದೀನಿ. ಯೂಶ್ವಲಿ ಬರೀ ಮೈದಾಯಿಂದ ಮಾಡ್ತಾರೆ, ಬಟ್ ನನಗೆ ಆ ಥರ ಇಷ್ಟ ಆಗಲ್ಲ. ನನಗೆ ಚಿರೋಟಿ ರವೆ ಇದ್ರೇ ಪಫಿಯಾಗಿ ಚೆನ್ನಾಗಿ ಬರೋದು, ಪೂರಿ ಥರ ಉಬ್ಬುತ್ತೆ, ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು. ಸೊ ಈ ಥರ ಮಾಡೋದು. ಅದಾದಮೇಲೆ ಚೆನ್ನಾಗಿ ನೀಡ್ ಮಾಡಬೇಕು, ಸ್ವಲ್ಪ ಸ್ಮೂತಾಗೇ ಇರಬೇಕು ಈ ಡೋ. ಅದಾದಮೇಲೆ ಎಣ್ಣೆ ಚೆನ್ನಾಗಿ ಹಾಕ್ಬಿಟ್ಟು ನೆನ್ಸೋಕೆ ಇಟ್ಬಿಡ್ತೀನಿ ನಾನು. ಸೊ ಈ ಡೋ ಏನಿದೆ ಇದು ಚೆನ್ನಾಗಿ ನೆಂದ್ರೇ ಒಬ್ಬಟ್ಟು ತುಂಬ ಚೆನ್ನಾಗಿ ಬರೋದು. ಸೊ ಇದು ಮಾಡಿದ ತಕ್ಷಣ ಮಾಡಿಬಿಡ್ತೀರಿ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ನಾನು ಚೆನ್ನಾಗಿ ನೆನಿಬೇಕು, ಅದಾದಮೇಲೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅಷ್ಟೊತ್ತಿಗೆ ಮಮ್ಮಿ ವಡೆಗೆಲ್ಲ ರುಬ್ಕೊಟ್ಟಿದ್ರು. ಸೊ ಇದು ಮಸಾಲೆ ವಡೆಗೆ ಸೊ ಎಲ್ಲ ರುಬ್ಕೊಟ್ಟಿದ್ರಿಂದ ನಾನು ಹಾಗೆ ತಟ್ಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಬೆಳಗ್ಗೆಯಿಂದ ತುಂಬ ಕ್ಲೀನಿಂಗ್ ಕೆಲಸ ಇತ್ತು, ನಾವು ಬೇರೆ ಆಚೆ ಹೋಗಿದ್ವಾ, ಸೊ ಮನೇಲಿ ಏನೂ ಕ್ಲೀನ್ ಮಾಡಿರಲಿಲ್ಲ. ಸೊ ಅದಕ್ಕೆ ಮಮ್ಮಿ ಫುಲ್ ಡೀಪ್ ಕ್ಲೀನಿಂಗ್ ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದರು. ಸೊ ಎಲ್ಲರೂ ಅಂದರೆ ಹೆಲ್ಪರ್ಸ್ ಎಲ್ಲರೂ ಇದ್ದರು, ಬಟ್ ಸ್ಟಿಲ್ ಮಮ್ಮಿ ಇದ್ರೇನಲ್ಲ ಎಲ್ಲ ಮಾಡೋಕ್ಕಾಗೋದು. ಸೊ ಅದೆಲ್ಲ ಮಾಡ್ಕೊಂಡಿದ್ರು. ಮಮ್ಮಿ ಫುಲ್ ಬ್ಯುಸಿ ಆಗಿಬಿಟ್ಟು ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ಸೊ ಅದಕ್ಕೆ ಇನ್ನು ಹಬ್ಬದ ಅಡುಗೆ, ಊಟ, ದೇವ್ರಿಗೆ ಎಲ್ಲದಕ್ಕೂ ನಾನೇ ಮಾಡ್ತಿರೋದು. ದೇವ್ರ ಮನೆ ಎಲ್ಲ ಯಶಿಕಾನೆ ಫುಲ್ ಡೀಪ್ ಕ್ಲೀನಿಂಗ್, ದೇವ್ರ ಸಾಮಾನು ತೊಳೆದಿದ್ದು, ಅದಾದಮೇಲೆ ಕ್ಲೀನಾಗಿ ಅರೇಂಜ್ ಮಾಡಿ ಹೂವು ಎಲ್ಲ ಹಾಕಿ ಅಲಂಕಾರ ಎಲ್ಲ ಮಾಡಿರೋದು. ಸೊ ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಒಬ್ಬಟ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಸ್ವೀಟ್ ಆ್ಯಕ್ಚುಲಿ ಕರೆಕ್ಟಾಗಿತ್ತು. ಯೂಶ್ವಲಿ ಮದುವೆ ಮನೇಲೆಲ್ಲ ತಿಂದರೆ ತುಂಬ ಮೈಲ್ಡಾಗಿ ಸ್ವೀಟ್ ಹಾಕ್ಬಿಡ್ತಾರೆ, ನನಗೆ ಆ ಥರದ್ದು ಇಷ್ಟ ಆಗಲ್ಲ. ಸ್ವೀಟ್ ಎಷ್ಟಿರಬೇಕೋ ಅಷ್ಟೇ ಇರಬೇಕು, ಏನೋ ತಿನ್ನಬೇಕು ಅಂತ ಸ್ವೀಟ್ ಹಾಕೋದು ಆ ಥರ ಎಲ್ಲ ಇರಬಾರ್ದು. ನನಗೆ ಒನ್ ಟೈಮ್ ಸ್ವೀಟ್ ಅಂದರೆ ಸ್ವೀಟಾಗೇ ಇರಬೇಕು, ಸುಮ್ಮನೆ ಅದಕ್ಕೆ ಕಮ್ಮಿ ಹಾಕ್ಬಿಟ್ಟು ಅದೇನೇನೋ ಮಾಡೋದು ನಂಗೆ ಇಷ್ಟ ಆಗಲ್ಲ. ಪ್ರಾಪರಾಗಿ ಸ್ವೀಟೆಲ್ಲ ಇಟ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಒಬ್ಬಟ್ಟು ಒಂದೊಂದು ಕರೆಕ್ಟಾಗಿ ಬರ್ತಾಯಿತ್ತು ಶೇಪಲ್ಲಿ, ಒಂದೊಂದು ಸ್ವಲ್ಪ ಇದಾಗ್ತಾಯಿತ್ತು. ಆದರೆ ದೇವ್ರಿಗೆ ಇಡೋದು ಚೆನ್ನಾಗಿರಬೇಕು ಅಂದ್ಬಿಟ್ಟು 2 ಚೆನ್ನಾಗಿ ಮಾಡಿದ್ದೆ. ಫಸ್ಟ್ 2 ಒಬ್ಬಟ್ಟು. ಅದಾದಮೇಲೆ ಪ್ಲೇಟ್ ಎಲ್ಲ ಅರೇಂಜ್ ಮಾಡಿಬಿಟ್ಟು ಇವಾಗ ದೇವ್ರ ಮನೆ ಒಳಗಡೆ ಇಡೋಕ್ಕೆ ಯಶಿಕ ಹೋಗ್ತಾ ಇದ್ದಾಳೆ. ಏನೇನು ಪಿಂಕಿ ಇದೆಲ್ಲ? ಒಬ್ಬಟ್ಟು, ಬೆಲ್ಲ, ಮಾವಿನಕಾಯಿ, ಎಳ್ಳು, ಬೆಲ್ಲ. ಅಲ್ಲ, ಬೇವು ಬೆಲ್ಲ. ಇನ್ನೊಂದ್ಸರ ಹೇಳ. ಬೇವು ಬೆಲ್ಲ ಅಲ್ಲ, ಎಳ್ಳು ಬೆಲ್ಲ ಅಲ್ಲ, ಅದನ್ನೇನು? ಎಳ್ಳು ಬೆಲ್ಲ ಅಲ್ಲ, ಬೇವು ಬೆಲ್ಲ. ಇದು ಬೆಲ್ಲ, ಇದು ಒಬ್ಬಟ್ಟು, ಮಾವಿನಕಾಯಿ, ಆಮೇಲೆ ಬೇವು ಬೆಲ್ಲ. ಇದು ಫಸ್ಟ್ ಹೇಳ್ದಾರ ಅದೆಲ್ಲ? ಎಳ್ಳು ಬೆಲ್ಲ ಅಲ್ಲ, ಎಳ್ಳು ಬೆಲ್ಲ ಅಲ್ಲ, ಅಷ್ಟೇ ಬೇವು ಬೆಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗೈತೆ. ಎಷ್ಟು ಕಣ ಇವತ್ತು ಫುಲ್ ರೆಡಿ ಮಾಡಿರೋದು. ಸಂದಾಗ್ ಮಾಡಿದ್ಯಾ? ಅಲ್ಲೈತೆ ನೋಡಿ ಬಾಳೆಹಣ್ಣು ಅಕ್ಕ, ಬಾಳೆಹಣ್ಣು ಮರ್ತಗೊಳ್ಳೋದು. ಹೌದು, ಅಲ್ಲಿರೋ ಬಾಳೆಹಣ್ಣ ಮರ್ತಗೊಳ್ಳೋದಂತೆ. ತೋಣ ಚೆನ್ನಾಗಿ ಕಟ್ಟಿದ್ಯಾ ಬಿಗ್ಗೆ? ಇಲ್ಲೆಲ್ಲ ಫ್ಲವರ್ ಡೆಕೋರೇಷನ್ ನೋಡಿ ಅಮ್ಮ, ಫ್ಲವರ್ ಡೆಕೋರೇಷನ್. ಹಿಂಗೆ ಅಡಿಕೆ ಇಡು ಫಸ್ಟ್, ಎಲೆ ಮೇಲೆ ಅಡಿಕೆ.
ಬಾರೆ ನೀನೇ ಇಕ್ಬಿಡು. ಬಿಸಿನೇ ಗಂಟಲಿಕ್ಕೆ ರೈಟ್ ಹ್ಯಾಂಡಲ್ ಕೊಡು. ನಾನು ಬೆಳಗ್ಗೆಯಿಂದ ಒಂದು ನಿಮಿಷ ಕೂತಿರ್ಲಿಲ್ಲ. ಯಶಿಕಾ ಪೂಜೆ ಮಾಡೋ ಟೈಮ್ಗೆ ನಾನು ಹೋಗಿಯೂ ಕೂಡ ಫುಲ್ ಹೊಟ್ಟೆ ಹಸಿತಿತ್ತು. ಸೊ ಅದಕ್ಕೆ ನಾನು ಅವಾಗ ಹಾಕ್ಕೊಂಡು ಹೋಗಿ ತಿಂತಾ ಇದ್ದೆ. ಆ್ಯಂಡ್ ಇವಾಗ ನೋಡ್ಬೋದು ದೇವ್ರ ಮನೆ ಎಲ್ಲ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಿದ್ದಾಳೆ ಯಶಿಕಾನ. ಇವತ್ತು ಫುಲ್ ಲೈಕ್ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ಕ್ಲೀನಾಗಿ ತೊಳೆದು ಅರೇಂಜ್ ಮಾಡಿ ಅದಕ್ಕೆಲ್ಲ ಕುಂಕುಮ ಅರ್ಶಿನ ಎಲ್ಲ ಇಟ್ಬಿಟ್ಟು ಆಮೇಲೆ ದೇವ್ರಿಗೆ ಅಲಂಕಾರ ಎಲ್ಲ ಯಶಿಕಾನೇ ಮಾಡಿರೋದು. ಸೊ ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ಫುಲ್ ಮಾಡಿರೋದು ಯಶಿಕಾ. ಸೊ ವಿ ಆಲ್ ವೆರ್ ಹ್ಯಾಪಿ ಟು ಸಿ ಅದು ಪ್ರೋಗ್ರೆಸ್. ಆ್ಯಂಡ್ ಕಲ್ಚಕ್ಕೂ ಕೂಡ ಅಷ್ಟೇ, ಅದು ಕುಂಕುಮ ಸರಿಯಾಗಿ ಹಾಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ಲು. ಅದಾದಮೇಲೆ ಕ್ಲೀನಾಗಿ ಹಾಕಿದ್ಲು, ಚೆನ್ನಾಗಿತ್ತು. ಆ್ಯಂಡ್ ಇವಾಗ ನಾನು ಕೂಡ ರೆಡಿ ಆದೆ. ಹ್ಯಾವ್ ಆಲ್ ಗಾಟ್ ರೆಡಿ ಆ್ಯಂಡ್ ದಿಸ್ ಇಸ್ ಮೈ ನ್ಯೂ ಔಟ್ಫಿಟ್. ಸೊ ಏನೋ ಕೊರಿಯರ್ ಬಂದಿತ್ತು, ಲೆಟ್ಸ್ ಸಿ. ಮನೆ ಫುಲ್ ತೋರಣ ಗೈಸ್. You can see our Buddha so peacefully sleeping. And I received this parcel. ಕೊರಿಯರ್ ಅಮ್ಮ ಹೋಗಿ ಇಸ್ಕೊಂಬರಕ್ಕಾಗಲ್ಲೇನೋ ನಾಯಿ ತಂದು. ನನ್ನ ಹತ್ರ ಕಾಲಿಲ್ಲೋ ಅಂದಿ. ಇಟ್ಕೊಂಡ್ರಲ್ಲಮ್ಮ, ನಾನು ರೆಡಿ ಮಾಡ್ಸಿಂಕ ಅವ್ರಿಗೆ ತಿನ್ಸ್ಪ. ಆಮೇಲೆ ಮಕ್ಕಳು ಬರೀ ಪೊಲಿಟಿಕ್ಸ್, ಮಕ್ಕಳು ಎಂತಿ ಅಂತ ಲೆಕ್ಕಕ್ಕೆ ಇಲ್ಲ. ಯಶಿಕಾಗೆ 2 ಬೇವು, ನಂಗೆ ಒಂದೇ ಒಂದು ಬೇವಪ್ಪ. 3 ಹಂಗ ಫೋನ್ ಇಟ್ಬಿಡು. ನಮ್ಲು ಬಿಡು ಹಂಗೆ. ಏ ನಮ್ಲಲ್ಲಿ ಏನು ಆ ಮಾಡ ನಮ್ಲ ಜೋರಾಗಿ ನಾಯಿ ಏನು ಚಾಕ್ಲೇಟ್ ಹೋಗೋದು ಇಂಡಿಯನ್ ಚಾಕ್ಲೇಟ್ ಬಾಯಿಲಿ ನಿನ್ ಪೊದ್ದೆ ಒಂದು ಇಕ್ತೀನಿ ಬಾಯಿ. ಹಂಗೆಲ್ಲ ಮಾಡಬಾರ್ದು. ನಮ್ಲು ಮುಖ ನೋಡೋಣ ಬಾ. ಏ ಬಾರ ಇಲ್ಲಿ. ಆಚೆ ಹೋದ. ಉಗ್ದುಬಿಟ್ಟ ಆಚೆ. ನಿಮ್ಮ ಮಕ್ಕಳಿಗೆ ಸ್ವಲ್ಪ ಬೆಲ್ಲ ತಿನ್ಸ್ರಿ ಜಾಸ್ತಿ. ತಿನ್ಸಿದ್ದೀನಿ ಕಡೆ. ಸೊ ನಮ್ಮ ಮನೇಲಿ ಹಬ್ಬ ಇಷ್ಟೇ ಆಗೋಯ್ತು. ಬೆಳಗ್ಗೆ ಎಲ್ಲ ಫುಲ್ಲು ಅರ್ಜೆಂಟಾಗಿ ಎಲ್ಲ ಮಾಡಿಬಿಡೋದು, ಆಮೇಲೆ ಎಲ್ಲ ತಿನ್ಬಿಡೋದು, ರೆಡಿ ಆಗೋದು, ಒಂದು 4-5 ಫೋಟೋ ಇಸ್ಕೊಂಡ್ರೆ ಅಷ್ಟೇ ಹಬ್ಬ ಮುಗೀತು. ನಿಮ್ಮ ಮನೇಲಿ ಹಿಂಗೇನಾ? ಹಿಂಗೆ ಹೆಂಗ್ ಮಾತಾಡ್ತಾ ಇದೆಯಾ ಗೊತ್ತಾ? ಹೇಗೆ ದಿಸ್ ಇಸ್ ಮೈ ನ್ಯೂ ಕುರ್ತಾ ದಿಸ್ ಇಸ್ ಮೈ ನ್ಯೂ ಪ್ಯಾಂಟ್ ಗಾಯ್ಸ್. ಇವಾಗ ನೋಡಿ ನಮ್ಮ ಮನೇಲಿ ಇದೆಲ್ಲ ತೋರಣ ಎವ್ರಿ ಟೈಮ್ ಹಾಕೋದು ನಮ್ಮ ಬಾಲಾಜಿ ಅಂಕಲ್. ಆಲ್ ದ ತೋರಣ ಕ್ರೆಡಿಟ್ ಗೋಸ್ ಟು ಬಾಲಾಜಿ ಅಂಕಲ್. ತುಂಬ ಚೆನ್ನಾಗೆಲ್ಲ ಮಾಡಿ ಹಾಕ್ತಾರೆ. ಆ್ಯಂಡ್ ದೇವ್ರ ಮನೇಲಿ ಹಾಕಿರೋದು ಕೂಡ ಬಾಲಾಜಿ ಅಂಕಲ್. ಆದ್ರೆ ನೀನು ಹಾಕೋ ಥರ ಫೋಟೋ ಅದೇ ಅದು ಪಟಾಕಿ ಅದೇ ಆಗಿರ್ಲಿ, ಹಚ್ಚೋರು ನಾವಾಗಿರ್ಬೇಕು. ಏನಂತೀರಾ? ಸರಿ ಇಲ್ಲಿ ಫೋಟೋ ಬರ್ತಡೇ ದಿವಸ ಪಾಪ ನನ್ನ ಮಕ್ಕಳು ಅಂದ್ಬಿಟ್ಟು ಬೆಳಗ್ಗೆನೆ ಮಾಡಿಸಿರೋದು. ಇದಿಲ್ಲ ಸ್ಕಿನ್ನು ಸ್ಕಿನ್ ಅಯ್ಯೋ ನಾನು ತಿನ್ನಲ್ಲ ಈ ಚಿಕನ್ನು. ನೋಡು ಏನು ಚೆನ್ನಾಗಿಲ್ಲ ಚಿಕನ್ ಶಾಪ್ಸ್. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಇದು ಆಲ್ ಬಾಕ್ಸ್
ನಿಂಗೆ 2 ಬಾಕ್ಸ್ ಅಲ್ಲಿ ಹಾಕ್ಲಾ ಸ್ಪೂ? ಇಲ್ಲ ನಾ ಒಂದು ಸಾಕು. ಏನಾರ ಹಾಕಮ್ಮ. ಆಯ್ತು ಹೋಗ, ನೀನ್ ಬಂದಿಲ್ಲ ಅಂದ್ರೆ ಇಲ್ಲ ಸಾಕಮ್ಮ. ಎಷ್ಟು ಇಡ್ಲಿ ಹಾಕಿದ್ಯಾ ಮಾ? ನಿಜ ನಾನು 5 ತಿನ್ನಲ್ಲಮ್ಮ, ನಾನು ನಿಜ ತಿನ್ನಲ್ಲ, ಪ್ಲೀಸ್ ಎತ್ಬಿಡು. ಅಯ್ಯೋ ಯಾವ ಮಕ್ಳು ತಿನ್ನಲ್ಲ. ಇಷ್ಟು ಬೇಗ ಯಾರು ಮಾಡ್ಕೊಂಡ್ ಬಂದಿರಲ್ಲ, ಬೇಡಮ್ಮ ನಿಂಗ ಯಾರು ಬರಲ್ಲ ಅಮ್ಮ ಇವತ್ತು. ಏ ಹೊರದಾಕ್ಬಿಡ್ತೀನಿ ಬೇಗಮ್ಮ, ನನ್ನ ಬಿಟ್ಟು ಕುಡಿತಾಳೆ ಗೈಸು. ಸೊ ಇಫ್ ಯು ಕ್ಯಾನ್ ಸಿ ಮೈ ಪ್ಲೇಟ್ ಇಸ್ ಸೊ ಸಿಂಪಲ್. ಮಟನ್ ಸಾರು ಮತ್ತು ಚಿಕನ್ ಫ್ರೈ, ಆನಿಯನ್ಸ್, ಅದಾದಮೇಲೆ ದೋಸೆ ಇಟ್ಕೊಂಡಿದ್ದೀನಿ. ಸೊ ನಮ್ಮ ಮನೇಲಿ ಗುಡ್ಡೆ ಮಟನ್ ಅಂತ ತರ್ತಾರೆ. ಸೊ 5 to 6 kgs ಇರುತ್ತೆ. ಸೊ ನಮ್ಮ ಮನೆಗೆ, ಬಾಲಾಜಿ ಅಂಕಲ್ ಮನೆಗೆ, ಚಿಚ್ಚವ್ರ ಮನೆಗೆ ಮತ್ತು ನಮ್ಮ ಮನೆಗೆ ಎಲ್ಲರಿಗೂ ತರ್ಸ್ಕೊತಾರಲ್ಲ. ಸೊ ಅದಕ್ಕೆ ಈ ಥರ ಮಟನಲ್ಲಿ ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಟೇಸ್ಟಿ ಗೈಸ್. ಸೊ ಇಫ್ ಯು ಆಸ್ಕ್ ಮೀ ಹೌ ವಾಸ್ ಮೈ ಹೊಸದಡ್ಕು, ಸೊ ಬೋರಿಂಗ್. ಸೊ ಬೆಳಗ್ಗೆಯಿಂದ ನನ್ನ ಮನೇಲಿ ಇಲ್ಲೆಲ್ಲ ಫುಲ್ ಕಾಲೇಜ್ ಅದು ಇದು ಅಂತೆಲ್ಲ ಸುತ್ತಾಡ್ಕೊಂಡಿದ್ದೆ. ಎಷ್ಟೊಂದು ದಿನ ಆಗೋಗಿತ್ತು ನಾನು ಕಾಲೇಜ್ಗೆ ಹೋಗಿ, ಫುಲ್ ರಜಾ ಹಾಕಿದ್ದೆ. ಅದಕ್ಕೋಸ್ಕರ ಇವತ್ತು ಹೋಗಿದ್ದು, ಇಲ್ಲಾಂದಿದ್ರೆ ಹೋಗ್ತಾ ಇರಲಿಲ್ಲ, ನಾನು ಹಾಲಿಡೇ ಆಗ್ತಾಯಿದ್ದೆ. ಬಟ್ ಇವತ್ತೇನಂತಂದರೆ ಆಲ್ಮೋಸ್ಟ್ 7 o'clock ಆಗಿದೆ. ಆ್ಯಂಡ್ ಇವಾಗ ನಾನು ಡಿನ್ನರ್ ಮಾಡೋಣ, ಅರ್ಲಿ ಡಿನ್ನರ್ ಮಾಡ್ತಾಯಿದ್ದೀನಿ ಗೈಸ್. ಲೈಕ್ ಯೂಶ್ವಲಿ ನಾನು 8:30, 9 ಹಂಗೆ ಮಾಡೋದು. ಬಟ್ ಇವತ್ತು 7 o'clock ಎಲ್ಲ ಮಾಡ್ತಾಯಿದ್ದೀನಿ, ಯಾಕಂದರೆ ನಾನು ತಿನ್ನಬೇಕಾಗಿತ್ತು. ಆ್ಯಂಡ್ ಇವತ್ತು ಹೊಸದಡ್ಗೆ ಅಂತ ಸ್ಪೆಷಲಾಗಿ ಮಟನ್ ಹೊಡ್ಸ್ಕೊಂಬರ್ತಾರೆ, ಗುಡ್ಡೆ ಮಟನ್ ಅಂತ ಹೇಳ್ತಾರೆ ಅದನ್ನು. ಸೊ ಅದರಲ್ಲಿ ಎಲ್ಲ ಪಾರ್ಟ್ಸ್ ಸ್ವಲ್ಪ ಹಾಕಿರ್ತಾರೆ ಅಂತ. ಅದ್ರಲ್ಲಿ ಮಾಡೋ ಸಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಅದಾದ್ಮೇಲೆ ಚಿಕನ್ ಫ್ರೈ. ಇವತ್ತು ನಾನು ಇರಲಿಲ್ಲ ಮನೇಲಿ, ಸೊ ಅದಕ್ಕೆ ಏನು ಜಾಸ್ತಿ ಸ್ಪೆಷಲ್ಸ್ ಮಾಡಿಲ್ಲ. ಸೊ ನಾಳೆನೂ ಮಾಡೋದಿದೆ ನಮ್ಮ ಮನೇಲಿ, ಥರ್ಸ್ಡೇ ನಾಳೆ. ಸೊ ಅದಕ್ಕೆ ಬಿರಿಯಾನಿ ಅದು ಇದೇನೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫ್ರೈಡೇ ನಮ್ಮ ಮನೇಲಿ ಹೊಸದಾಗಿ ಮದುವೆ ಆಗಿರೋ ಕಪಲ್ಸ್ನ ಇನ್ವೈಟ್ ಮಾಡಿದ್ದೀವಿ. ಸೊ ಅವ್ರು ಬರ್ತಾರೆ. ಸೊ ಅವ್ರಿಗಂತ ಇನ್ನೂ ಜಾಸ್ತಿ ಸ್ಪೆಷಲ್ಸ್ ಮಾಡ್ತೀವಲ್ಲ, ಸೊ ಅದಕ್ಕೆ ಇನ್ನು ಕಂಟಿನ್ಯೂಸ್ ಆಗಿ ಫುಲ್ ನಾನ್ ವೆಜ್ ಸ್ಪೆಷಲ್ ಮಾಡ್ತಾನೆ ಇರ್ತೀವಿ. ಸೊ ನಮ್ಮ ಮನೇಲಿ ಏನು ಲೈಕ್ ಸ್ಪೆಷಲ್ ಹೊಸದಡ್ಕು ಅಂತೆಲ್ಲ ಏನು ಫೀಲ್ ಬರಲ್ಲ, ಬಿಕಾಸ್ ಯಾವಾಗೂ ನಾವು ಅದೇ ಥರ ಮಾಡ್ತಾ ಇರ್ತೀವಿ. ಬಟ್ ಸ್ಟಿಲ್ ಯುಗಾದಿ ಹಬ್ಬ ಆದಮೇಲೆ ಹೊಸದಡ್ಕು ಬರುತ್ತಲ್ಲ, ಸೊ ಅವತ್ತು ಎಷ್ಟು ಮಾಡ್ತೀವಿ ಅನ್ನೋದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ವೆರಿ ಸಿಂಪಲ್ ಆ್ಯಂಡ್ ವೆರಿ ಲಿಟಲ್ ಫುಡ್ ವೆರೈಟೀಸ್ನ ಮಾಡಿರೋದು. ಸೊ ನಿಮ್ಮ ಮನೇಲಿ ಹೊಸದಡ್ಕು ಹೆಂಗೆ ಮಾಡಿದ್ರಿ, ಏನೇನು ಸ್ಪೆಷಲ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ that's it for today's video. Meet you all soon in another interesting vlog. Until then, take care. Bye bye. Thanks for watching.